ನಿಮ್ಮ ಕುಟುಂಬದ ಭವಿಷ್ಯಕ್ಕೆ ಸುರಕ್ಷಿತ ಹೂಡಿಕೆ ಹುಡುಕ್ತಾ ಇದ್ದೀರಾ? ಮೈಸೂರು ರೋಡ್ ಸಮೀಪದಲ್ಲಿರುವ ಗ್ರೀನ್ ಮೈಲ್ಸ್ಗೆ ನಿಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. 3.5 ಎಕರೆ ಗೇಟೆಡ್ ಕಮ್ಯುನಿಟಿ, ಟ್ರೇ ಪಾರ್ಕ್, ಚಿಲ್ಡ್ರನ್ಸ್ ಪ್ಲೇ ಪಾರ್ಕ್, ಅಂಡರ್ಗ್ರೌಂಡ್ ಡ್ರೈನೇಜ್ ಮತ್ತು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ವ್ಯವಸ್ಥೆಯೊಂದಿಗೆ ಪ್ರತಿಯೊಂದು ಸೌಲಭ್ಯ ಇಲ್ಲಿ ಲಭ್ಯ. PMRDA ಅಪ್ರೂವ್ಡ್ ಖಾತಾ ಫ್ಲಾಟ್ಗಳು ಕೇವಲ 3,499 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ನಿಮ್ಮ ಕನಸಿನ ಜಾಗವನ್ನ ಇಂದೇ ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಪ್ತಸೂರ್ಯ ರಿಯಾಲಿಟೀಸ್. ಕಳೆದ ತಿಂಗಳಿನಲ್ಲಿ ನಡೆದ ಚಿಲುಮೆ ಚಿಣ್ಣರ ಸಂತೆ 2026-27 ಎಂಬ ಮಕ್ಕಳ ಸಂತೆಯನ್ನು ರಂಗಾಪುರ ಕಾವಲು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಶೈಕ್ಷಣಿಕ ಚಟುವಟಿಕೆಯಾಗಿ ವಸತಿ ಶಾಲೆಯ ಮುಂಭಾಗದ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಾಂಶುಪಾಲ ಸಂತೋಷ್ KM, ಸಹಪಠ್ಯ ಚಟುವಟಿಕೆಗಳಿಂದಾಗಿ ಕೈಗೊಂಡಿರುವ ಸಂತೆಯ ಪರಿಕಲ್ಪನೆ ಮಕ್ಕಳಲ್ಲಿ ಹೊಸ ಚೈತನ್ಯವನ್ನು ತುಂಬುವುದಲ್ಲದೆ ಸಾಮಾಜಿಕ ವ್ಯವಹಾರದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಮುಖೇನ ವಾಕ್ಚಾತುರ್ಯ, ಚೌಕಾಸಿ ಮಾಡುವ ಕಲೆ, ಲಾಭ ನಷ್ಟಗಳ ಲೆಕ್ಕಾಚಾರ, ಹಣದ ಮೌಲ್ಯದಂತಹ ಅರಿವಿನ ಜೊತೆಗೆ ರೈತಾಪಿ ವರ್ಗದ ಬೆವರಿನ ಬೆಲೆಯ ಪರಿಚಯವಾಗಿ ಶಿಕ್ಷಣದ ಮಹತ್ವವನ್ನು ಪರೋಕ್ಷವಾಗಿ ಬೋಧಿಸಲಿದೆ ಎಂದರು. ರೈತರ ಹೊಲಗಳಿಂದ ನೇರ ಸಂತೆಗೆ ಬಂದಿದ್ದ ತರಹೇವಾರಿ ಸೊಪ್ಪು, ತರಕಾರಿ, ಹೂವಿನ ಗಿಡಗಳು, ಹಣ್ಣಿನ ಅಂಗಡಿಗಳ ಜೊತೆಗೆ ಗೃಹ ಬಳಕೆಯ ಸಾಮಗ್ರಿಗಳು, ಕರಕುಶಲ ವಸ್ತುಗಳ ಅಂಗಡಿಗಳು ಗಮನ ಸೆಳೆದಿದ್ದು ವಿಶೇಷವಾಗಿತ್ತು. ತಿಂಡಿ ತಿನಿಸುಗಳಲ್ಲಿ ಒಂದಾದ ಗೋಬಿ, ಪಾನಿಪುರಿ, ನಿಪ್ಪಟ್ಟು, ಪಾಪಡ್, ಮಸಾಲ ಚುರುಮುರಿ, ಕಬ್ಬಿನ ಹಾಲು, ದೋಸೆ ಕಾರ್ನರ್, ಪುರಿ ಖಾರ, ಸಿಹಿ ತಿಂಡಿಗಳು ಸೆಂಟರ್ನ ಆಕರ್ಷಣೆಯ ಕೇಂದ್ರಗಳಾಗಿದ್ದು, ಸುತ್ತಮುತ್ತಲ ಗ್ರಾಮಸ್ಥರು, ನೆರೆಹೊರೆಯ ಶಾಲಾ ಮಕ್ಕಳು ಹಾಗೂ ದಾರಿಯಲ್ಲಿ ಹಾದು ಹೋಗುವ ಪ್ರಯಾಣಿಕರು ಖರೀದಿ ಮಾಡಿ ಬೀಗಿದರು. ಬಾಲ ವ್ಯಾಪಾರಿಗಳ ಮಾರಾಟದ ಕಲೆ ಗಮನ ಸೆಳೆಯಿತು. ಈ ಕಾರ್ಯಕ್ರಮದಲ್ಲಿ ಬೆಳಗುಂಬ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತೋಂಟಾರಾಧ್ಯ, ಹಸಿರು ಕರ್ನಾಟಕ ರಾಜ್ಯಾಧ್ಯಕ್ಷ ಜಯಣ್ಣ BS, ಸದಸ್ಯರಾದ ಸುರೇಶ್ ಮೈಲ್ನಳ್ಳಿ, ನವೀನ ಕುಮಾರ್ M, ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಪರಿಶುಮೂರ್ತಿ, ಸೂಪರ್ ಪ್ರತಿನಿಧಿ ನ್ಯೂಸ್ ಪತ್ರಿಕೆ ಹಾಗೂ ಚಾನಲ್ ಸಂಪಾದಕರಾದ R ಅಶೋಕ್, ವೆಂಕಟೇಶ್ ಶೆಟ್ಟಿ, ಪ್ರಾಂಶುಪಾಲರಾದ ಕಲ್ಪನಾ R, ಮಲ್ಲಿಕಾರ್ಜುನ್ ತಾಳಿಕೋಟೆ, ನಿಲಯ ಪಾಲಕ ದಯಾನಂದ್ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು, ಮಕ್ಕಳ ಪೋಷಕರು ಪಾಲ್ಗೊಂಡು ತಮ್ಮ ಮಕ್ಕಳಿಗೆ ವ್ಯಾಪಾರದ ಬಗ್ಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಸಂತೋಷ್ KM ಅರಿವು ಮೂಡಿಸಿದರು. ಈ ಮೇಳ ವರ್ಷದಲ್ಲಿ 2 ಬಾರಿಯಾದರೂ ನಡೆದರೆ ಮಕ್ಕಳಲ್ಲಿ ಲೆಕ್ಕಾಚಾರದ ಬಗ್ಗೆ ಅರಿವು ಮೂಡುವಂತಾಗುತ್ತದೆ ಎಂದು ಗ್ರಾಮಸ್ಥರು ತಿಳಿಸಿದರು. ವರದಿ ಆಕರ್ಷ, ಕ್ಯಾಮ್ರಾಮನ್ ಹಾಗೂ ವರದಿಗಾರರು ಅರಸೀಕೆರೆ. ಮಾತಾಡಿ. ಎಲ್ಲರೂ ನಮಸ್ಕಾರ. ನಾನು ಸಂತೋಷ್ KM, ಪ್ರಾಂಶುಪಾಲರು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ರಂಗಾಪುರ ಕಾವಲು, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಆತ್ಮೀಯರೇ, ಈ ಒಂದು ವೇದಿಕೆಯಲ್ಲಿ ಈ ದಿನ ಚಿಣ್ಣರ ಸಂತೆ 2026-27 ಅನ್ನುವ ಒಂದು ವಿನೂತನ ಕಾರ್ಯಕ್ರಮವೊಂದನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಸಂಪೂರ್ಣ ಪೋಷಕರ, ಮಕ್ಕಳ ಹಾಗೂ ಸ್ಥಳೀಯ ಪ್ರತಿನಿಧಿಗಳ ಸಹಕಾರದೊಂದಿಗೆ ಶಾಲಾ ಸಿಬ್ಬಂದಿ ವರ್ಗದವರು ಸುಮಾರು ದಿನಗಳವರೆಗಿನ ಅಗತ್ಯ ತಯಾರಿಗಳೊಂದಿಗೆ ಈ ಒಂದು ವೇದಿಕೆಯನ್ನು ಆಯೋಜನೆ ಮಾಡಿಕೊಳ್ಳಲಾಗಿದೆ. ಸಂಪ್ರದಾಯದಂತೆ ಪ್ರತಿ 2 ವರ್ಷಗಳಿಗೆ ಒಮ್ಮೆ ಈ ಒಂದು ಚಿಣ್ಣರ ಸಂತೆ ಎನ್ನುವ ವಿನೂತನ ಕಾರ್ಯಕ್ರಮವೊಂದನ್ನು ನಮ್ಮ ಶಾಲೆಯಿಂದ ಆಯೋಜನೆಯನ್ನು ಮಾಡಲಾಗುತ್ತೆ. ಉದ್ದೇಶ ಇಷ್ಟೇ, ಬೆವರಿನ ಫಸಲನ್ನು ಉಣ್ಣುವ ಮಕ್ಕಳಿಗೆ ಅದರ ಮಹತ್ವ ಅರ್ಥ ಆಗಬೇಕು ಅನ್ನೋ ಒಂದಾದರೆ, ಮತ್ತೊಂದು ಹಣದ ಮೌಲ್ಯ ಹೇಗೆ ದೊಡ್ಡದು ಅನ್ನೋದು ಅರ್ಥ ಆಗಬೇಕಾಗಿದೆ. ಜೊತೆಗೆ ಹಣ ಅನ್ನುವಂಥದ್ದು ಗಿಡದಲ್ಲಿ ಬೆಳೆಯೋದಿಲ್ಲ, ಅದು ಶ್ರಮದ ಪ್ರತೀಕ ಅನ್ನೋದು ಗೊತ್ತಾಗಬೇಕಾಗಿದೆ. ಹಾಗೆಯೇ ವ್ಯಾವಹಾರಿಕವಾಗಿ ಮಕ್ಕಳ ಚಾಕಚಕ್ಯತೆ ಹೇಗಿರಬೇಕು ಅನ್ನುವ ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು, ಉದ್ದೇಶಗಳನ್ನು ಇಟ್ಕೊಂಡು ಈ ಒಂದು ಚಟುವಟಿಕೆಯನ್ನು ಆಯೋಜನೆ ಮಾಡಲಾಗಿದೆ. ಸುಮಾರು ಈ ಒಂದು ಸಂತೆಯ ಕಾರ್ಯಕ್ರಮದಲ್ಲಿ ಸಾಕಷ್ಟು ಅಂಗಡಿ ಮುಂಗಟ್ಟುಗಳನ್ನು ಹೊಂದಿರುವಂಥದ್ದಾಗಿರುತ್ತೆ. ಸುಮಾರು 101 ಅಂಗಡಿಗಳನ್ನು ನಾವು ಯೋಜನೆ ಮಾಡ್ಕೊಂಡಿದ್ದೀವಿ. ಆ ಎಲ್ಲ ಅಂಗಡಿಗಳು ಸ್ಥಳೀಯವಾಗಿರ್ತಕ್ಕಂತಹ ಗ್ರಾಮಸ್ಥರ ಅಥವಾ ಇಂದು ನಮಗೆ ತುಂಬ ಸಂತೋಷವಾದಂತಹ ವಿಚಾರ ಆಗಿದೆ.
ಇಲ್ಲಿ ನೆರೆದಿರ್ತಕ್ಕಂಥ ಜನಸಂದಣಿಯನ್ನು ನೋಡ್ತಾ ಇದ್ದರೆ ಯಾವುದೋ ಒಂದು ರೀತಿಯ ನಾಡ ಹಬ್ಬ ಎಂಬಂತೆ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಈ ಒಂದೇ ಕಾರ್ಯಕ್ರಮ ಅಲ್ಲ, ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಒಂದೊಂದು ರೀತಿಯ ಶಾಲಾ ಹಬ್ಬವನ್ನು ಆಚರಿಸ್ಕೊಂತ ಬರ್ತಾ ಇದ್ದೇವೆ. ಒಂದು ವರ್ಷ ವಾರ್ಷಿಕ ಒಂದು ದಿನಾಚರಣೆಯನ್ನು ಮತ್ತು ಶಾಲಾ ವಾರ್ಷಿಕೋತ್ಸವನ ಆಚರಣೆಯನ್ನು ಮಾಡಿದ್ರೆ, ಮತ್ತೊಂದು ವರ್ಷದಲ್ಲಿ ಈ ರೀತಿಯ ಚಿಣ್ಣರ ಸಂತೆಯನ್ನು ಆಯೋಜಿಸಿ ಮಕ್ಕಳೆಲ್ಲರೂ ಕೂಡ ಮನೋರಂಜನೆಯಿಂದ ತಮ್ಮ ಮನೆಯಲ್ಲಿ ಬೆಳೆದಂತಹ, ತಮ್ಮ ಮನೆಯಲ್ಲಿ ತಯಾರು ಮಾಡಿದಂತಹ ಸಿಹಿ ತಿಂಡಿಗಳನ್ನು, ಖಾರ ತಿಂಡಿಗಳನ್ನು ಈ ಒಂದು ಸಂತೆಯಲ್ಲಿ ಮಾರಾಟ ಮಾಡಿ ಹಣವನ್ನು ಸಂಪಾದಿಸುವುದರ ಮೂಲಕ ಖುಷಿ ಪಡ್ತಕ್ಕಂಥ ಒಂದು ಇದು ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಳಗುಂಬ ಪಂಚಾಯಿತಿಯ ಪ್ರತಿನಿಧಿಗಳಾದಂತಹ ಶ್ರೀಯುತ ಜಯಣ್ಣ ಸರ್ ಅವರು ಬಂದಿದ್ದಾರೆ, ಹಾಗೆಯೇ ತೋಂಟಣ್ಣ ಸರ್ ಅವರು ಬಂದಿದ್ದಾರೆ, ಹಾಗೆಯೇ ಇನ್ನಿತರ ಜನಪ್ರತಿನಿಧಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಯಂ ಪ್ರೇರಣೆಯಿಂದ ಒಂದು ವಾರದಿಂದನೂ ಕೂಡ ಇದಕ್ಕೆ ಉತ್ತೇಜನವನ್ನು ನೀಡ್ತಾ ಬಂದಿದ್ದಾರೆ. ಪ್ರಮುಖವಾಗಿ ನಿಮ್ಮೆಲ್ಲರ ನೆಚ್ಚಿನ ವಿದ್ಯಾರ್ಥಿಗಳು, ಅವರ ಮುಖದಲ್ಲಿ ಮಂದಹಾಸವನ್ನು ನೋಡ್ತಾ ಇದ್ದರೆ ತುಂಬ ಖುಷಿ ಇದೆ. ಒಂದು ವ್ಯಾಪಾರದ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಎಲ್ಲರಿಗೂ ಕೂಡ ಒಂದು ಸಹಕಾರವನ್ನು ನೀಡೋಣ. ಹೆದ್ದಾರಿಯಲ್ಲಿ ನಡೆಸೋದ್ರಿಂದ ಇಲ್ಲಿ ಹೋಗ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಹಾಗೆಯೇ ನಮ್ಮ ಜನಗಳು ಈ ಸಂತೆಗೆ ಆಗಮಿಸಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರ್ತೇನೆ. ನಮಸ್ಕಾರ. ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಹಸಿರು ಕರ್ನಾಟಕ ಪರಿಸರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಸಹ ನಾನಾಗಿದ್ದೇನೆ. ಈಗ ನಾನು ಬಂದಂಥ ಸಮಯದಲ್ಲಿ ನನಗೆ ಹರಳು ಹೂವನ್ನು ಕೊಟ್ಟು ಹರಳುವ ಮಕ್ಕಳು ಇಂಥ ಒಂದು ಕಾರ್ಯಕ್ರಮವನ್ನು ನನ್ನ ಸ್ವಾಗತಿಸಿದರು. ಆ ಮಕ್ಕಳ ಮನಸ್ಸು ಹೇಗಿದೆ ಅನ್ನೋದನ್ನು ಇಷ್ಟಲ್ಲೇ ಮಾಡ್ಕೋಬೇಕು. ಜೀವನದಲ್ಲಿ ಎಲ್ಲ ಪಾಠಗಳನ್ನು ಮಾಡ್ತಾರೆ, ಲೆಕ್ಕಾಚಾರಗಳು ಮಾಡ್ತಾರೆ, ಆದರೆ ಆರ್ಥಿಕವಾಗಿ ಯಾವ ರೀತಿಯನ್ನು ನಾವು ಸಬಲೀಕರಣ ಮಾಡಬೇಕು ಅನ್ನೋ ಒಂದು ಎಕ್ಸ್ಪೆರಿಮೆಂಟನ್ನು ನಮ್ಮ ಪ್ರಾಂಶುಪಾಲರಾದಂಥ ಸಂತೋಷ್ ಸರ್ ಅವರು, ದಯಾನಂದ್ ಅವರು ಹಾಗೂ ಈ ಭಾಗದ ಎಲ್ಲ ಪೋಷಕರನ್ನ ಕರೆಸಿ ಮಾತಾಡಿ ಇಂಥ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಇವತ್ತು ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ಬರೀ ಮಾನಸಿಕವಾಗಿ ಈಗ ಜನರು ವೈಯಕ್ತಿಕವಾಗಿ ಅವ್ರಿಗೆ ಬೆಂಬಲ ಕೊಡುವಂಥ ಒಂದು ಶಕ್ತಿ ಬರುತ್ತೆ. ಯಾಕೆ ನಮ್ಮ ಮಕ್ಕಳು ಏನು ಮಾಡಿದ್ರು, ಏನು ಲಾಭ ಗಳಿಸಿದ್ರು ಇಲ್ವಾ, ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೋಬೇಕು, ಹೊರಗಡೆ ಹಾಕಬೇಕು ಅಂತ ಅಂದರೆ. ನನಗೊಂದು ಕಲೆಯಲ್ಲಿದೆ, ಸ್ಪೋರ್ಟ್ಸಲ್ಲಿದ್ದಾರೆ, ಆಟ ಪಾಠಗಳಲ್ಲಿ ಎಲ್ಲರೂ ಇರ್ತಾರೆ, ಆದರೆ ವ್ಯಾವಹಾರಿಕ ಜೀವನ ಇದೆಯಲ್ಲ, ವ್ಯಾವಹಾರಿಕ ಜೀವನದಲ್ಲಿ ಹೆಂಗೆ ಬದುಕನ್ನು ಕಟ್ಕೋಬೋದು ಅನ್ನೋದನ್ನು ಒಂದು ತೋರೋದಕ್ಕೆ ಒಂದು ಎಕ್ಸ್ಪೆರಿಮೆಂಟು. ಇದು ಎಲ್ಲ ಒಂದು ಗ್ರಾಮೀಣ ಭಾಗದ ಜನರ ಕನಸುಗಳು. ಆ ಕನಸುಗಳಲ್ಲಿ ಅವ್ರನ್ನ ಹೇಗೆ ಬೆಳೆಸಬೇಕು, ಪ್ಲೇಟು 20 ರೂಪಾಯಿ ಪ್ಲೇಟಾ? 20 ರೂಪಾಯಿ ಎಷ್ಟು ಪೀಸ್ ಬರುತ್ತೆ? ಪೀಸಾ? ಇದು ಇಡ್ಸುತ್ತೆ 8 ಪೀಸು. ಕೊಡ್ತಾರೆ. ಹೇಳು. 24 ಪ್ಯಾಕೆಟ್ ಇರುತ್ತೆ. ಇದಕ್ಕೆ 40 ರೂಪಾಯಿ. ಇದನ್ನು ಲೂಸ್ ಮಾಡಿದ್ರೆ 2 ರೂಪಾಯಿಗೆ ಒಂದು ಮಾರ್ಬೋದು. ನಿಮಗೇನು ಲಾಸ್ ಆಗಲ್ಲ, ಆಮೇಲೆ ಚೆನ್ನಾಗೂ ಇರುತ್ತೆ ತಿನ್ನೋಕ್ಕೆ. ಆಮೇಲೆ ಚಕ್ಲಿ ಇದರಲ್ಲೂ ಅಷ್ಟು 24 ಇರ್ತವೆ, ಇದು 40 ರೂಪಾಯಿ. ಆಮೇಲೆ ಬೋಟಿ 5 ರೂಪಾಯಿ ಒಂದು ಪ್ಯಾಕು. ಏನೇನು ಮಾಡ್ತಾ ಇದ್ರಮ್ಮ ನೀವು? ನಾವು ಡ್ರೆಸ್ಸು, ವೆಲ್ಲೋ ಎಲ್ಲ ಥರ ಇದೆ. ಸೀರೆ, ನೈಟಿ. ಡ್ರೆಸ್ಸು ಹೆಣ್ಮಕ್ಳಿಗೆ ಮಾತ್ರನಾ ಗಂಡು ಮಕ್ಳಿಗೆ ಮಾತ್ರನಾ? ಗಂಡು ಮಕ್ಕಳಿಗೂ ಟೀ ಶರ್ಟ್ ಎಲ್ಲ ಇದೆ. ಹೆಣ್ಮಕ್ಳಿಗೂ ಜಾಸ್ತಿ ಇಟ್ಕೊಂಡಿದ್ದೀರಾ? ಮೆಣಸಿನಕಾಯಿ, ಆಲೂಗಡ್ಡೆ, ಕ್ಯಾರೆಟು, ಚಟ್ಟು 20 ರೂಪಾಯಿ ಕೆಜಿ, 20 ರೂಪಾಯಿ ಕೆಜಿ. ಬನ್ನಿ ಎಲ್ಲ ತಗೊಳ್ಳಿ. ಬರ್ರಿ ಜೋಳದ ರೊಟ್ಟಿ, ಜೋಳ, ಶೇಂಗಾದ ಉಂಡಿ, ಶೇಂಗಾ ಚಟ್ನಿ ಬೇಗ ತಗೊಬರ್ರಿ, ಖಾಲಿ ಆಗುತ್ತೆ. ಬರ್ರಿ ಹೇಳು. ಅಡಿಷನಲ್ ಏನಾದ್ರು ಕೊಡ್ತೀರಾ? ಬರೀ ರೊಟ್ಟಿಗೆ ಮಾತ್ರ 50 ರೂಪಾಯಿ. ನಿಮ್ಮಲ್ಲಿ ಏನೇನು ಸಿಗುತ್ತೆ? ಜೋಳ ಸಿಗುತ್ತೆ, ಶೇಂಗಾ ಸಿಗುತ್ತೆ, ಶೇಂಗಾ ಚಟ್ನಿ. ಇದೆಲ್ಲ ಹೋಮ್ ಮೇಡ್. ರೆಡಿ ಹೇಳಿ. ನುಗ್ಗೆಕಾಯಿ, ಟೊಮೊಟೊ, ಗೋರಿಕಾಯಿ, ಬನ್ನಿ. ಕರ್ಬೇವು ಸೊಪ್ಪು, ನುಗ್ಗೆ ಸೊಪ್ಪು,
ರಾಯಚೂರಿಂದ ಬಂದಿರೋದು. ಮತ್ತು ಇದು 15 ರೂಪಾಯಿಗೆ ಸಿಗುತ್ತೆ. ನೀವು ಎಲ್ಲ ಬಂದು ಟೇಸ್ಟ್ ಮಾಡಬೇಕು ಒಂದ್ಸಲ. ಇನ್ನೂ ತಿನ್ನಬೇಕು ಅನಿಸುತ್ತೆ ನಿಮಗೆ. ಒಂದೊಂದ್ಸಲ ಟೇಸ್ಟ್ ಮಾಡಿ ನೋಡಿ. ಸೇರಿಸಿ 20 ರೂಪಾಯಿಗೆ 2 ಸೇರಿಸಿ 70 ರೂಪಾಯಿ. ಇದು ಎಲ್ಲ 100 ರೂಪಾಯಿ ಒಂದು ಉಪ್ಪು ಎಲ್ಲ ತಿಂಡಿ ಎಲ್ಲ ತಿನ್ನಿ ಮೇಡಮ್. ಕುಡೀರಿ ಎಲ್ಲ ಸರ್. ಸರ್ ಕುಡೀರಿ ಎಲ್ಲರೂ. ಓಕೆ ಸರ್.